ಕೊಡ್ತೀನಿ ನೋಡು, ರೆಬಲ್ ಅಂತೀನಿ. ಅಲ್ಲಿಂದ ಎಂಟ್ರಿ ಆಗ್ಬಿಡ್ತೀನಿ.
ಪೇಂಟಿಂಗ್ ಮಾಡಿರೋದು ನಮ್ಮದು. 15 ಡೇಸ್ ಆಯಿತು. ಡಿ ಬಾಸ್ ಮೂವಿಗೋಸ್ಕರ ಅಂತಲೇ ಡೆವಿಲ್ಗೋಸ್ಕರನೇ ಈ ಮೂವಿ ಡ್ರಾ ಮಾಡಿರೋದು. ಇನ್ನೂ ಸಕ್ಕತ್ತಾಗಿ ಮಾಡ್ತಾ ಇದೆ. ನಮ್ಮ ಬಾಸು ಇಲ್ಲ, ಸ್ವಲ್ಪ ಬೇಜಾರಾಗಿದೆ. ಆದ್ರೂ ಹಬ್ಬ ಏನು ಜಾತ್ರೆ ನಾವು ಮಾಡ್ತಾಯಿದ್ವಿ ಡೆವಿಲ್ಲು. ಇನ್ನೂ ಚೆನ್ನಾಗಿ ಸೆಲೆಬ್ರೇಷನ್ ಜಾಸ್ತಿ ಇದೆ. 100 ಡೇಸ್ ಅಂದರೆ ಪಕ್ಕಾ ಓಡುತ್ತೆ. ಈ ಮೂವಿ ಮಾತ್ರ ಸಕ್ಕತ್ತಾಗಿದೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟು ಆಗುತ್ತೆ. ಇವಾಗ ಈ ಕಡೆ ಹೋದರೆ ಮಾಸ್ ಕ್ಯಾಂಡಿಡೇಟ್ಗೂ ಟಾರ್ಗೆಟ್ ಆಗುತ್ತೆ. ಮೂವಿ ಮಾತ್ರ ಸಕ್ಕತ್ತಾಗಿದೆ. ಸಕ್ಕತ್ತಾಗಿದೆ ಮೂವಿ. ಸರ್ ಆ್ಯಕ್ಚುಲಿ ತುಂಬ ಖುಷಿ ಆಗ್ತಾ ಇದೆ. ದರ್ಶನ್ ಸರ್ ಅವ್ರ ಸಿನಿಮಾ, ನಮ್ಮ ಡಿ ಬಾಸ್ ಅವ್ರ ಸಿನಿಮಾ ಅಂದರೆ ನಮಗೊಂಥರ ಕ್ರೇಜು, ಆ ಒಂದು ಗತ್ತು, ಆ ಒಂದು ಕದರು ಸ್ವಲ್ಪ ಜಾಸ್ತಿನೇ ಇದೆ ನಮ್ಮಲ್ಲ ಅಭಿಮಾನಿಗಳಿಗೆ. ಎಲ್ಲ ನೋಡ್ತಾ ಇರ್ಬೋದು ನೀವು, ತುಂಬ ಸೆಲೆಬ್ರೇಟ್ ಮಾಡ್ತಾ ಇದ್ವಿ. ಥಿಯೇಟ್ರಿಗೆ ಯಾರು ಬರ್ತಾರೆ 101% ಎಂಟರ್ಟೈನ್ಮೆಂಟ್ ಗ್ಯಾರಂಟಿ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಸಿನಿಮಾ ನೋಡಿ. ನಿಮ್ಮ ಪ್ರೀತಿ, ಪ್ರೋತ್ಸಾಹ, ಬೆಂಬಲ, ಆಶೀರ್ವಾದ ದರ್ಶನ್ ಸರ್ ಅವ್ರ ಮೇಲೆ, ಡೆವಿಲ್ ತಂಡದ ಮೇಲೆ ಯಾವತ್ತೂ ಹೀಗೆ ಇರಲಿ. ಜೈ ಡಿ ಬಾಸ್. ಥ್ಯಾಂಕ್ ಯು. ಖಂಡಿತ. ನಾ ಕಾಣಲೋಕವನ್ನು ಕಾಣೋರು ಯಾರು, ಹೇಳುವೆಯಾರಿ ಓ ಇಬ್ಬನಿಯೇ, ಮೆಲ್ಲಗೆ ಹೇಳು ಓ ಮಲ್ಲಿಗೆ, ನಂದ ಕಾಣೋ ಭೂಮಿ ತಾಯಿ, ನಿನ್ನ ನೋಡಲು ನನಗೆ ಇನ್ನೊಂದು ಜನ್ಮವೂ ಬೇಕು, ಬಾನಾಡಿಯ ಹಾಗೆ ನಾ ಹಾಡಿ ಬದುಕಿರಲು ಬೇಕು. ಥ್ಯಾಂಕ್ ಯು. ಇಲ್ಲ, ಇವಾಗ ಹೋಗ್ತಾ ಇದ್ದೀನಿ, ಬಟ್ ಸಾಂಗ್ ಆಡ್ತೀನಿ. ಚಾಲೆಂಜಿಂಗ್ ಸ್ಟಾರ್, ಬಾಕ್ಸ್ ಆಫೀಸ್ ಸುಲ್ತಾನ್ ಡಿ ಬಾಸ್ ಅವರಿಗಾಗಿ ಒಂದು ಸೂಪರ್ ಡೂಪರ್ ಹಿಟ್ ಸಾಂಗ್ನ ರೆಡಿ ಮಾಡಿದ್ದೀನಿ. ಕರ್ನಾಟಕದ ಜನ ಕೇಳಿ ಎಂಜಾಯ್ ಮಾಡಿ. ಆರಡಿ ಕಟ್ಔಟ್ನ ಬಾಸು ಬೆಚ್ಚಿ ಬೀಳ್ಸುತ್ತೆ ನಿಮ್ಮ ಬಾಡಿ ಮಾಸು, ಆರಡಿ ಕಟ್ಔಟ್ನ ಬಾಸು ಬೆಚ್ಚಿ ಬೀಳ್ಸುತ್ತೆ ನಿಮ್ಮ ಬಾಡಿ ಮಾಸು, ಪ್ರಾಣಿ ಪಕ್ಷಿ ಪ್ರಿಯ ನಮ್ಮ ಡಿ ಬಾಸು, ಅಭಿಮಾನಿಗಳೇ ಅವರ ಸೆಲೆಬ್ರಿಟೀಸು, ಆ್ಯಕ್ಟಿಂಗ್ನಲ್ಲಿ ಟ್ಯಾಲೆಂಟು, ಫೈಟಿಂಗ್ನಲ್ಲಿ ವೈಲೆಂಟು, ನಮಗೆಲ್ಲ ಅಚ್ಚುಮೆಚ್ಚು ದಚ್ಚು, ಆ್ಯಕ್ಟಿಂಗ್ನಲ್ಲಿ ಟ್ಯಾಲೆಂಟು, ಫೈಟಿಂಗ್ನಲ್ಲಿ ವೈಲೆಂಟು, ನಮಗೆಲ್ಲ ಅಚ್ಚುಮೆಚ್ಚು ದಚ್ಚು, ಆರಡಿ ಕಟ್ಔಟ್ನ ಬಾಸು ಬೆಚ್ಚಿ ಬೀಳ್ಸುತ್ತೆ ನಿಮ್ಮ ಬಾಡಿ ಮಾಸು, ತೂಗು ದೀಪ ವಂಶದ ಒಡೆಯ, ಕನ್ನಡಿಗರ ಮನಗೆದ್ದ ಕರಿಯ, ತೂಗು ದೀಪ ವಂಶದ ಒಡೆಯ, ಕನ್ನಡಿಗರ ಮನಗೆದ್ದ ಕರಿಯ, ಸ್ಯಾಂಡಲ್ವುಡ್ನ ಸಾರಥಿ, ಸೆಲೆಬ್ರಿಟಿಗಳು ಬೆಳಗುತ್ತಾರೆ ಆರತಿ, ಎಲ್ಲೆಲ್ಲೂ ಬಾಸು ಬಾಸು ಡಿ ಬಾಸು, ಹೇ ಆರಡಿ ಕಟ್ಔಟ್ನ ಬಾಸು ಬೆಚ್ಚಿ ಬೀಳ್ಸುತ್ತೆ ನಿಮ್ಮ ಬಾಡಿ ಮಾಸು, ಪ್ರಾಣಿ ಪಕ್ಷಿ ಪ್ರಿಯ ನಮ್ಮ ಡಿ ಬಾಸು, ಅಭಿಮಾನಿಗಳೇ ಇವರ ಸೆಲೆಬ್ರಿಟೀಸು, ಆ್ಯಕ್ಟಿಂಗ್ನಲ್ಲಿ ಟ್ಯಾಲೆಂಟು, ಫೈಟಿಂಗ್ನಲ್ಲಿ ವೈಲೆಂಟು, ನಮಗೆಲ್ಲ ಅಚ್ಚುಮೆಚ್ಚು ದಚ್ಚು, ಆ್ಯಕ್ಟಿಂಗ್ನಲ್ಲಿ ಟ್ಯಾಲೆಂಟು, ಫೈಟಿಂಗ್ನಲ್ಲಿ ವೈಲೆಂಟು, ನಮಗೆಲ್ಲ ಅಚ್ಚುಮೆಚ್ಚು ದಚ್ಚು. ಜೈ ಡಿ ಬಾಸ್. ಹೇಳಿ ಕ್ವಶನ್. ಹಬ್ಬ ಅಲ್ಲ, ಇದು ಊರಬ್ಬ. ಯಾಕೆ ಅಂತ ಕೇಳ್ರಿ, ಇದು ಡಿ ಬಾಸ್ ಗೊತ್ತು. ಕನ್ನಡಕ್ಕೋಸ್ಕರ ಬದುಕಿರೋ ನಟ ಡಿ ಬಾಸ್, ತೂಗುದೀಪ್ ಶ್ರೀನಿವಾಸ್ ಅವ್ರು ಬಿಟ್ಟರೆ ಹೋಗಿ ಬೇರೆ ಲ್ಯಾಂಗ್ವೇಜಲ್ಲಿ ಸಿನಿಮಾ ಮಾಡೋದಲ್ಲ ದೊಡ್ಡ ವಿಷಯ. ಕನ್ನಡಕ್ಕೋಸ್ಕರ ಬದುಕಬೇಕು. ಡಬಲ್ ರೋಲ್ ಮಾಡೋರು ನಮ್ಮ ಬಾಸು. ನಮ್ಮ ಹತ್ರ ಬೇಡ, ನಾವು ಸಾಚ ಅಂತ ಯಾರು ಹೇಳಿದ್ದು? ಜೈ ಡಿ ಬಾಸ್. ಸಾಯೋರ್ಗೆ ಹೇಳೋದೊಂದೇ ಜೈ ಡಿ ಬಾಸ್. ಸತ್ರ ಆತ್ಮ ಕೂಡ ಹೇಳ್ಬೇಕು ಜೈ ಡಿ ಬಾಸ್. ಇನ್ನೇನಾದರೂ ಕ್ವಶನ್ ಇದ್ರೆ ಕೇಳ್ರಿ, ಹೇಳ್ತೀನಿ. ಸಿನಿಮಾ ಬೇರೆ ಲೆವೆಲ್ಲು. ಫಸ್ಟ್ ಹಾಫ್ಗಿಂತ ಸೆಕೆಂಡ್ ಹಾಫು ಬೇರೆ ಲೆವೆಲ್ಲು. ಎಲ್ಲ ಥರ ನಟನೆ ಮಾಡೋ ಏಕೈಕ ವ್ಯಕ್ತಿ ಡಿ ಬಾಸ್. ಈ ಸಿನಿಮಾದಲ್ಲಿ ಪೊಲಿಟಿಷಿಯನ್ ಆಗಿ ತೋರಿಸಿದ್ದಾರೆ. ಪೊಲಿಟಿಷಿಯನ್ ಆಗಿ ಹೆಂಗೆ ಮಾಡಬೇಕು, ಒಬ್ಬ ವ್ಯಕ್ತಿ ಏನೇನು ಮಾಡ್ಬೋದು ಅಂತ ತೋರಿಸಿದ್ದಾರೆ. ಇನ್ಯಾರಾದರೂ ತೋರಿಸ್ತಾರ? ಆಯಿತು, ರೈತರು ಅಂತ ಬಂದರೆ ಯಾರು ಫಸ್ಟ್ ಬರೋದು? ನಮ್ಮ ಡಿ ಬಾಸ್ ಬರೋದು, ಇನ್ಯಾರೂ ಬರೋಲ್ಲ. ಸುಮ್ಮನೆ ನಾವು ರೈತರು ಪರ ಅಂತ ಹೇಳ್ತಾರೆ. ಬರೋದೇ ಡಿ ಬಾಸ್ ಒಬ್ಬರೇ ಸ್ವಾಮಿ. ಆಟೋ ಡ್ರೈವರ್ ಅಂತ ಬಂದರೆ ಬರೋದೇ ಡಿ ಬಾಸು. ಬರೀ ಏನು ತೆಲುಗು, ತಮಿಳು, ಹಿಂದಿ, ಇಂಗ್ಲೀಷು ಅಂದ್ಕೊಂಡು ಫಿಲಮ್ ನೋಡೋಕೆ ಹೋಗ್ಬಿಡ್ತೀರ ನೀವು. ಕನ್ನಡಕ್ಕಾಗಿ ಯಾರು ಅವರೇ? ನಮ್ಮ ದರ್ಶನ್, ತೂಗುದೀಪ್ ಶ್ರೀನಿವಾಸ್ ಬಿಟ್ಟರೆ ಇನ್ಯಾರೂ ಇಲ್ಲ.
ತಮಿಳು ತೆಲುಗು ಹಿಂದಿ ನಮಗೆ ಬೇಡ, ನಮಗೆ ಸಾಕು ಕನ್ನಡ. ಕನ್ನಡವೇ ನಮ್ಮಮ್ಮ, ಡಿ ಬಾಸೇ ನಮ್ಮ ದೇವರು. ಅವ್ರು ಬಿಟ್ಟರೆ ನಾನು ಯಾರನ್ನೂ ದೇವ್ರು ಅನ್ನಲ್ಲ. ನಮಗೆ ಡಿ ಬಾಸೇ ಡಿ ಬಾಸು. ಇನ್ನೊಬ್ಬನಿಗೆ ಹೇಳ್ತಾ ಇನ್ನು ಕೇಳಿಸ್ಕೊ, ಬರೋದು ಬಿಗ್ ಬೇಬಿ, ನಿನಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಂಬಿಡು. ಎಷ್ಟು ತಲೆ ಹಿಡಿಯೋ ಕೆಲಸ ಮಾಡ್ತೀವೋ ಸರಿ ಬರಲ್ಲ. ನಿಮ್ಮವರು ಹಿಡಿದ್ರು ಓಕೆ, ಕ್ಷಮೆ ಕೇಳಿದ್ರು, ಅವ್ನು ತಪ್ಪು ಮಾಡಿದ್ದ ಕ್ಷಮೆ ಕೇಳ್ದ ಓಕೆ, ಅದು ನಾನು ಒಪ್ಕೊತೀನಿ. ನೀನು ಮಾಡ್ತಾ ಇರೋದು ಕಚಡ ಕೆಲಸ. ನಮ್ಮ ಬಾಸ್ನ ಕೆಟ್ಟಾಗಿ ಟ್ರೋಲ್ ಮಾಡೋದು, ಕೆಟ್ಟಾಗಿ ವಿಡಿಯೋ ಮಾಡೋದು, ನಮ್ಮ ಅತ್ತೆ ಬಗ್ಗೆ ಮಾತಾಡೋದು ಮಾಡಿದ್ರೆ ಮಗನೇ ಕೇಳಿಸ್ಕೊಂಬಿಡು. ನಿನ್ಗೈತೆ ಬಾಸ್ ಮನೆ ಮುಂದೆ ಓದ್ಸತಿ ಹಿಂಗೆ ಕೈ ಕಟ್ಕೊಂಡು ನಿಮ್ಮವ್ರು ನಿಂತಿದ್ರಲ್ಲ, ಅದೇ ಥರ ನಮ್ಮ ಡಿ ಬಾಸ್ ಮನೆ ಮುಂದೆ ಕೈ ಕಟ್ಟಿ ಕ್ಷಮೆ ಕೇಳಿಸಿಲ್ಲ ಅಂದರೆ ನನ್ನ ಹೆಸರು ವಿಜಯ ಅಲ್ಲ. ಇದನ್ನು ಕಿತ್ಕೊಳಕ್ಕಲ್ಲ ನೀವು. ಜೈ ಡಿ ಬಾಸ್ ಅಷ್ಟೇ. ವಿಶ್ ಮಾಡಲಿ ಸರ್, ಒಂದು ವಿಶ್. ಸೆಲೆಬ್ರೇಟ್ ಮಾಡ್ತಾರೆ, ಬಟ್ ಸ್ಪೆಷಲಿ ಈ ಸತಿ ದರ್ಶನ್ ಸೆಲೆಬ್ರಿಟೀಸು ಈ ಸಿನಿಮಾನ ಬೇರೆ ಲೆವೆಲ್ಗೆ ತುಂಬ ಖುಷಿ ಆಗುತ್ತೆ ನೋಡ್ತಾ ಇದ್ರೆ. ನಾನು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದಾಗೆಲ್ಲ ಬರೀ ಅದರದೇ ವಿಡಿಯೋಸ್ ನೋಡ್ತಾ ಇದ್ದೀನಿ. ಇನ್ನು ಬೇರೆ ಏನು ನಡೀತಲ್ಲ ಪ್ರಪಂಚದಲ್ಲಿ ಅಂತ ಸ್ಟಾರ್ಟ್ ಆಗ್ತದೆ. ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು, ತುಂಬ ಖುಷಿ ಪಡ್ತಿದ್ದಾರೆ, ಎಂಜಾಯ್ ಮಾಡ್ತಾರೆ. ಅವ್ರಿಗೆ 2 ಕ್ಯಾರೆಕ್ಟರ್ನು ಸಪ್ರೇಷನ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ದರ್ಶನ್ ಅಂತಿದ್ರು. ಆ್ಯಂಡ್ ಕಾಮಿಡಿ ಎಂಜಾಯ್ ಮಾಡ್ತಿದ್ದಾರೆ. ಸೊ ನಾನು ನೋಡ್ಬಿಟ್ಟು ಡಿಸೈಡ್ ಮಾಡೋಕೆ ಏನು ಶೂಟಿಂಗ್ ಸಂದರ್ಭದಲ್ಲಿ ಯಾವತ್ತಾದ್ರೂ ಹೋದಾಗ ಈ ಥರ ಏನಾದರೂ ಈ ಸಂದರ್ಭದಲ್ಲಿ ಥರ್ಡ್ ಸಾಂಗ್ ರಿಲೀಸ್ ಆಯ್ತಲ್ಲ, ಅದ್ರ ಶೂಟಿಂಗ್ ಟೈಮಲ್ಲಿ ಒಂದಿನ ಹೋಗಿದ್ದೆ ನಾನು. ಆ ಸೆಟ್ ಎಲ್ಲ ನೋಡಿ ತುಂಬ ಖುಷಿಪಟ್ಟೆ. ಆ್ಯಂಡ್ ದರ್ಶನ್ ಮ್ಯಾನರಿಸಮ್ ನೋಡಿ ತುಂಬ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಎವ್ರಿ ಸಿನಿಮಾ ಬೇರೆ ಬೇರೆ ಥರ ಕಾಣ್ತಾನೆ ದರ್ಶನ್. ಪ್ರೀವಿಯಸ್ ಸಿನಿಮಾಲಿದ್ದಾಗ ಇದರಲ್ಲಿದ್ದಾರಲ್ಲ, ಇದರಲ್ಲಿದ್ದಾಗ ಇನ್ನೊಂದ್ರಲ್ಲಿ ಇರಲ್ಲ. ಹಾಗೆ ಅಂದರೆ ಅವ್ನು ತಗೊಳ್ಳೋ ಕ್ಯಾರೆಕ್ಟರ್ಗಳೇ ಹಂಗಿರುತ್ತೆ, ಅವನ ಡೈರೆಕ್ಟರ್ಗಳು ನೋಡೋ ರೀತಿಲಿ ಹಂಗಿರುತ್ತೆ, ಬೇರೆ ಥರನೇ ಮಾಡಿಸ್ಬೇಕು ಅಂತ ಮಾಡಿಸ್ತಾರೆ. ಸೊ ಅದು ಕಾಣ್ತಾ ಇರುತ್ತೆ. ಜಾಸ್ತಿ ಮೂವೀಸ್ ಮಾಡ್ತಾರೆ, ಇದರಲ್ಲೂ ಕೂಡ ಮೆಸೇಜ್ ಇದೆ. ಅದ್ರ ಜೊತೆಗೆ ರಾಜಕೀಯ ಕಿತ್ತಾಟದ ಬಗ್ಗೆ ಕುರ್ಚಿ ಕಿತ್ತಾಟ ಅನ್ನೋದು ಹಾದಿಗೆ ಜಗಳ ಸೊ ಏನು ಮೆಸೇಜ್ ಕೊಟ್ಟಿದ್ದಾರೆ ಸರ್ಕಾರಕ್ಕೆ? ನಾನು ನೋಡೇ ಇಲ್ಲ ಸಿನಿಮಾನ, ಮೆಸೇಜ್ ಏನು ಕೊಡಿದೆ ಅಂತ ತಿಳಿಯೋಕ್ಕೆ. ಇವಾಗ ನೋಡೋಕೆ ಹೋಗ್ತಾ ಇದ್ದೀನಿ, ನೋಡಾದ್ಮೇಲೆ ಬಂದು ಅವಾಗ ಆನ್ಸರ್ ಮಾಡಿ. ನೆಗೆಟಿವ್ ಶೇಡಲ್ಲೂ ಒಬ್ಬ ಹೀರೋನ ಇಲ್ಲೂ ಕೂಡ 2 ಕ್ಯಾರೆಕ್ಟರ್ ಫ್ಯಾನ್ಸ್ಗಳಿಗೆ ಒಂದು ಬೇರೆ ಲೆವೆಲ್ ಎಂಟರ್ಟೈನ್ಮೆಂಟ್ ಅಂತ ಹೇಳ್ತಾರೆ. ಯೂಶಲಿ ಏನಾಗುತ್ತೆ, ಒಬ್ಬ ಆ್ಯಕ್ಟ್ರಿಗೆ ಪಾಸಿಟಿವ್ ಕ್ಯಾರೆಕ್ಟರ್ ತುಂಬ ವೇರಿಯೇಷನ್ ತೋರ್ಸೋಕ್ಕಾಗಲ್ಲ, ನೆಗೆಟಿವ್ ಕ್ಯಾರೆಕ್ಟರ್ಗಳೇ ತೋರ್ಸೋಕೆ ಇಷ್ಟ. ಆ್ಯಂಡ್ ದರ್ಶನ್ ಅವ್ರು ತುಂಬ ಇಷ್ಟ ಇರೋದೇ ಅವ್ರಿಗೆ ನೆಗೆಟಿವ್ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕಂತ. ನವಗ್ರಹ ಮಾಡಿದಾಗಲೂ ಅಷ್ಟೇ. ಆ್ಯಕ್ಚುಲಿ ನಾನು ದರ್ಶನ್ಗೆ ಜಗ್ಗು ಕ್ಯಾರೆಕ್ಟರ್ ಪ್ಲ್ಯಾನ್ ಮಾಡಿರಲಿಲ್ಲ, ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಪ್ಲ್ಯಾನ್ ಮಾಡಿದ್ದೆ. ಬಟ್ ಕತೆ ಕೇಳಿದ ಮೇಲಿಂದ ಆ್ಯಂಡ್ ವಿನೋದ್ ಪ್ರಭಾಕರ್ನ ಆ್ಯಕ್ಚುಲಿ ಜಗ್ಗು ಕ್ಯಾರೆಕ್ಟರ್ ಅಂದ್ಕೊಂಡಿದ್ದೆ. ಬಟ್ ಕತೆ ಕೇಳಿದ್ಮೇಲೆ ವಿನೋದ್ ಪ್ರಭಾಕರ್ಗೆ ಭಯ ಆಗೋಯ್ತು, ನೆಗೆಟಿವಾ ಅಂತ ಹೇಳಿದ್ರು. ಬಟ್ ಅಲ್ಲೇ ದರ್ಶನ್ ಕೂತು ನಾನು ಮಾಡ್ತೀನಿ ಅಂತ ಹಂಗೆ ಆ ಸಿನಿಮಾ ಮಾಡಿದ್ದೆ. ಆ್ಯಂಡ್ ಗೊತ್ತಿತ್ತು ಅವ್ನು ಎಲ್ಲ ಕ್ಯಾರಿ ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ ಅನ್ನೋದು ಗೊತ್ತಿತ್ತು. ಅವ್ನ ಲೈಫ್ನೇ ಡೆಡಿಕೇಟ್ ಮಾಡಿರೋದು ಆ್ಯಕ್ಟಿಂಗ್ಗೆ. ತುಂಬ ಚೆನ್ನಾಗಿ ಮಾಡ್ತಾನೆ. ಎರಡನ್ನೂ ಎಂಜಾಯ್ ಮಾಡ್ತಾರೆ ಸರ್. ಈಗ ಈ ಕ್ಯಾರೆಕ್ಟರಲ್ಲಿ ನೋಡಿದಾಗ ಬಟ್ ನನಗೆ ಬಂದಿದ್ದೇನು ಅಂದರೆ, ಎರಡು ಬೇರೆ ಬೇರೆ ದರ್ಶನ್ ಆ್ಯಕ್ಟ್ ಮಾಡಿದ್ದಾರೆ ಅಂತ ಅನಿಸ್ತಾ ಇತ್ತು. ಒಂದೇ ದರ್ಶನ್ ಎರಡು ಮಾಡಿದ್ದಾರೆ ಅನಿಸ್ತಾ ಇರಲಿಲ್ಲ ಅಂದರೆ. ಸೊ ಅದನ್ನು ನಾನು ನೋಡಬೇಕು, ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ ಅದನ್ನ ಹೆಂಗೆ ಪರ್ಫಾರ್ಮ್ ಮಾಡಿದ್ದಾರೆ ನೋಡೋಕ್ಕೆ. ಸರ್, ಸಾರಥಿ ಸಂದರ್ಭದಲ್ಲಿ ಇದೇ ಸಿಚುವೇಶನ್ ಅನ್ನು ನೀವು ಎದುರಿಸಿದ್ರಿ, ಈಗ ಮತ್ತೆ ಅಂತಹ ಒಂದು ಪರಿಸ್ಥಿತಿ. ಸೊ ನಿಮಗೆ ಈ ಒಂದು ಫೀಲ್ ಸರ್ ಹೆಂಗೆ ಕೊಡ್ತೀವಿ? ಇದ್ದಿದ್ರೆ ಅವ್ರು ಏನಾದರೂ ಈ ಸಿಚುವೇಶನ್ ಅನ್ನು ಯಾವ ಥರ ಹ್ಯಾಂಡಲ್ ಮಾಡ್ತಾ ಇದ್ದಾರೆ? ಹೆಂಗೆ ಅಂದರೆ ಈಗ ಫಸ್ಟ್ ಟೈಮ್ ಆ ಥರ ಏನು ಆದಾಗ ತುಂಬ ಭಯ ಇರುತ್ತೆ ಏನಾಗುತ್ತೆ ಅಂತ. ಸೊ ಅದ್ರಲ್ಲಿ ಪ್ರೂವ್ ಮಾಡಿಬಿಟ್ಟು ದರ್ಶನ್ ಸೆಲೆಬ್ರಿಟೀಸು ನಾವು ಹೆಂಗಿದ್ದೀವಿ ನಿಮ್ಮ ಜೊತೆಲಿ ಅಂತ. ಸೊ ಅಷ್ಟೇನು ಭಯ ಆಗಲ್ಲ, ಈಗ ರೂಢಿ ಆಗೋಗಿದೆ. ಸೊ ಫ್ಯಾನ್ಸ್ಗಳನ್ನೆಲ್ಲ ಭೇಟಿ ಮಾಡಿ ಅವರ ಅನುಪಸ್ಥಿತಿಯಲ್ಲಿ ಪ್ರಮೋಷನ್ ನಿಮ್ಗೆ ಎಷ್ಟು ಚಾಲೆಂಜಿಂಗ್ ಆಗಿದೆ? ಅದೇ ನೋಡಿ ಯೂನಿಕ್. ಯೂಶ್ವಲಿ ನಾವು ಸಾರಥಿಲಿ ನಾವೇ ನಿಂತಿದ್ವಿ ಪ್ರಮೋಷನ್ ಮಾಡೋಕ್ಕೆ. ಬಟ್ ಫ್ಯಾನ್ಸು ಸಿನಿಮಾ ರಿಲೀಸ್ ಆದಮೇಲೆ ಅವರು ಅದನ್ನ ಕ್ಯಾರಿ ಮಾಡ್ಕೊಡೋರು. ಬಟ್ ಈ ಸಿನಿಮಾಲಿ ನಿಜವಾಗ್ಲೂ ಗಾಡ್ ಗಿಫ್ಟೆಡ್
ಫಸ್ಟಿಂದಾನೇ ಅವರೇ ಕ್ಯಾರಿ ಮಾಡ್ತಾ ಹೋಗ್ತಾರೆ. ಇಲ್ಲಿ ಯಾರು ಬೇಕಾಗಿಲ್ಲ, ದರ್ಶನ್ ಬೇಕಾಗಿಲ್ಲ, ಆ ಸಿನಿಮಾ ಡೈರೆಕ್ಟ್ರು ಬೇಕಾಗಿಲ್ಲ, ಹೀರೋಯಿನ್ ಬೇಕಾಗಿಲ್ಲ, ಆ ಸಿನಿಮಾ ಆ್ಯಕ್ಟ್ ಮಾಡೋ ಟೆಕ್ನಿಷಿಯನ್ ಬೇಕಾಗಿಲ್ಲ, ಆ್ಯಕ್ಟರ್ಸ್ ಬೇಕಾಗಿಲ್ಲ. ಅವರು ಸೆಲೆಬ್ರಿಟೀಸ್ ಅದನ್ನ ಕ್ಯಾರಿ ಮಾಡ್ತಾರೆ, ಅವರೇ ಪ್ರಮೋಟ್ ಮಾಡ್ತಾರೆ. ಅದೇ ನಾನು ನಿಮ್ಗೆ ಹೇಳೋದಲ್ಲ, ಫೇಸ್ಬುಕ್ ಓಪನ್ ಮಾಡಿದ್ರೆ ಬರೀ ಅದೇ ಯಾವುದ್ಯಾವುದೋ ಮೂಲೆಯಲ್ಲಿರೋ ಥಿಯೇಟ್ರಲ್ಲೂ ಅವ್ರು ಬಿಡ್ತಾ ಇಲ್ಲ. ಅವ್ರು ತಗೊಂಡೋಗ್ತಾರೆ, ಅವ್ರು ಹೇಳಿದ್ದಾರೆ ನಾವಿದ್ದೀವಿ, ನಾವು ತಗೊಂಡೋಗ್ತೀವಿ ಸಿನಿಮಾನ ಅಂತ. ಸೊ ಅದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ಸರ್, ಯಾವಾಗ ರೀಸೆಂಟ್ ಆಗಿ ಆ ಸಂದರ್ಭದಲ್ಲಿ ಸಿನಿಮಾ ಬಗ್ಗೆ ಏನಾದರೂ ಮಾತಾಡಿದ್ರೆ ಏನಿಲ್ಲ, ಅವ್ನು ಕಾನ್ಫಿಡೆಂಟ್ ಆಗಿದ್ದ. ಅಂದರೆ 2 ವೀಕ್ಸ್ ಬ್ಯಾಕ್ ನಾನು ಮೀಟ್ ಮಾಡಿದೆ ಫ್ರೈಡೆ. ಅವಾಗ ಅವ್ನು ತುಂಬ ಕಾನ್ಫಿಡೆಂಟ್ ಆಗಿದ್ದ. ಎಲ್ಲ ಬಿಡು ನನ್ನ ಸೆಲೆಬ್ರಿಟೀಸ್ ನೋಡ್ಕೋತಾರೆ ಅಂತ ಆ ಕಾನ್ಫಿಡೆನ್ಸಲ್ಲಿ ಇದ್ದಾನೆ. ಅವ್ನು ಎಲ್ಲೂ ಕುಗ್ಗೋಗಿಲ್ಲ, ಸುಮ್ಮನೆ ಏನೆಲ್ಲ ಯಾವುದೇ ಮೀಡಿಯಲ್ಲಿ ಬರ್ತಾ ಇದೆಯೋ ಗೊತ್ತಿಲ್ಲ, ತುಂಬ ಕುಗ್ಗೋಗಿದ್ದಾನೆ, ಹಂಗೆ ಹಿಂಗಿದೆ. ಅವ್ನು ತುಂಬ ಕಾನ್ಫಿಡೆಂಟ್ ಪರ್ಸನ್ನು, ಅವ್ನು ತುಂಬ ಕಾನ್ಫಿಡೆಂಟ್ ಆಗಿದ್ದಾನೆ. ಏನು ಕಾನ್ಫಿಡೆನ್ಸ್ ಅಂದರೆ ಅವ್ನು ಸೆಲೆಬ್ರಿಟೀಸ್ ಇದ್ದಾರೆ, ಅವನಿಂದ ದೊಡ್ಡ ದಂಡೆ ಇದೆ. ಬೇರೆ ಬೇರೆ ದೇಶಗಳ ಸ್ಕ್ರೀನ್ಗಳಲ್ಲಿ ಗೊತ್ತಿಲ್ಲ ನನಗೆ. ನೀವು ಹೇಳಿದ್ಮೇಲೆ ನನಗೆ ಗೊತ್ತಾಗ್ತದೆ. ಪ್ರಕಾಶ್ ಅವ್ರ ಹತ್ರ ಇದ್ರ ಬಗ್ಗೆ ನಾನು ಮಾತಾಡಿಲ್ಲ. ಇವತ್ತು ಈವ್ನಿಂಗ್ ಸಿಗ್ತಾ ಇದ್ದಾರೆ, ಅವಾಗೆಲ್ಲ ಫುಲ್ ಡೀಟೇಲ್ ತಿಳ್ಕೊತೀನಿ. ಆಮೇಲೆ ಬೇಕಾದ್ರೆ ಅದ್ರ ಬಗ್ಗೆ ಆನ್ಸರ್ ಮಾಡಿ. ದರ್ಶನ್ ಅವ್ರ ಪರವಾಗಿ ಸಿನಿಮಾನ ನೋಡ್ತಿರುವಂಥವ್ರ ಅಭಿಮಾನಿಗಳಿಗೆ ಏನಿಲ್ಲ, ಈಗ 2 ಕೈ ನೆತ್ತಿ ಕೈ ಮುಗಿಬೇಕು ಅಷ್ಟೇ ಅವ್ರು ಮಾಡ್ತಿರೋ ಸಪೋರ್ಟ್ಗೆ. ತುಂಬ ಥ್ಯಾಂಕ್ಸ್. ಆ್ಯಂಡ್ ನೀವೆಲ್ಲ ಹೇಳಿದ್ರಿ ನಾವು ಕ್ಯಾರಿ ಮಾಡ್ತೀವಿ ಸಿನಿಮಾನ ಅಂತ, ಮಾಡ್ತಾ ಇದ್ದೀರಾ. ತುಂಬ ಖುಷಿ ಆಗ್ತಾ ಇದೆ ನಿಮ್ಮ ಸಪೋರ್ಟ್ ನೋಡ್ತಾ. ಸರ್, ಈಗ ನಿಮ್ಮ ಆಬ್ಸೆನ್ಸ್ ಅಲ್ಲಿ ಅಂದರೆ ದರ್ಶನರ ಆಬ್ಸೆನ್ಸ್ ಅಲ್ಲಿ ನೀವೆಲ್ಲ ಕಡೆ ಹೋಗ್ತಾ ಇದ್ದೀರಿ, ಇಲ್ಲಿ ಬಂದಿದ್ದೀರಾ, ನೆಕ್ಸ್ಟ್ ಯಾವಾಗ ಹೋಗ್ತಾ ಇದ್ದೀರಿ, ಫ್ಯಾನ್ಸ್ಗಳು ಚೆನ್ನಾಗಿ ಇಲ್ಲ, ಅದೇ ನಾನು ಹೇಳಿದ್ನಲ್ಲ, ದರ್ಶನ್ ಫ್ಯಾಮಿಲಿನೂ ಬೇಕಾಗಿಲ್ಲ ಈ ಸಿನಿಮಾ ಪ್ರಮೋಟ್ ಮಾಡೋಕ್ಕೆ. ಅವ್ರು ಸೆಲೆಬ್ರಿಟೀಸ್ ಮಾಡ್ತಿದ್ದಾರೆ. ಸೊ ಈ ಸಿನಿಮಾ ನೋಡಬೇಕು ಅಂತಲೇ ಬಂದಿರೋದು ನಾನು. ಇಲ್ಲಿ ಸಿನಿಮಾ ಪ್ರಮೋಷನ್ಗೋಸ್ಕರ ಅಂತ ಇಲ್ಲಿ ಬಂದಿಲ್ಲ. ಸಿನಿಮಾ ನೋಡೋಣ, ಫ್ಯಾನ್ಸ್ ಜೊತೆಲಿ ಎಂಜಾಯ್ ಮಾಡೋಣ. ತುಂಬ ವರ್ಷ ಆಗಿತ್ತು ನಾನು ದರ್ಶನ್ ಸೆಲೆಬ್ರಿಟೀಸ್ ಜೊತೆ ಕೂತ್ಕೊಂಡು ಸಿನಿಮಾ ನೋಡಿ, ಅದಕ್ಕೋಸ್ಕರ ಬಂದಿದ್ದೆ. ಥ್ಯಾಂಕ್ ಯು ಸರ್.